ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟಂತಹ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಹಿಳಾ ಅಧಿಕಾರಿಯನ್ನ ಖೆಡ್ಡಾಗೆ ಕೆಡವಬೇಕು ಅನ್ನೋ ಉದ್ದೇಶದಿಂದಲೇ ಈ ಕೆಲಸ ಮಾಡಲಾಗಿದೆಯಂತೆ. ಅದಕ್ಕೆ ಸಹಕರಿಸಿದ್ದು ನೌಕರ, ಜೊತೆಯಲ್ಲೇ ಇದ್ದಂತಹ ಅಧಿಕಾರಿ. ಆತನಿಂದಲೇ ಬ್ಲ್ಯಾಕ್ ಮೇಲ್ ಆಯಿತು ಅನ್ನುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಆತ ಕೂಡ ಸಹಾಯ ಮಾಡಿದ್ದಾನೆ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ. ಖಾಸಗಿ ವಿಡಿಯೋ ಮಾಡೋದಕ್ಕೆ ಸರ್ಕಾರಿ ನೌಕರ ಸಹಕರಿಸಿದ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಮಾಳಮಾರುತಿ ಪೊಲೀಸರಿಂದ ವಿನೋದ್ ಟಿ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ವೃತ್ತಿ ವೈಷಮ್ಯಕ್ಕಾಗಿ ಮಹಿಳಾ ಅಧಿಕಾರಿಯ ತೇಜೋವಧೆಗೆ ಪ್ಲಾನ್ ಆಗಿತ್ತಂತೆ. ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತರನ್ನ ಛೂ ಬಿಡಲಾಗಿತ್ತು. ಬಂದ ಹಣದಲ್ಲಿ ನಕಲಿ ಪತ್ರಕರ್ತರು ವಿನೋದ್ಗೆ ಇಂತಿಷ್ಟು ಅಂತ ಪಾಲ್ ಕೊಟ್ಟಿದ್ರು. ಮನೆಯ ಹೋಲ್ಡರ್ನಲ್ಲಿ 8 ರಹಸ್ಯ ಕ್ಯಾಮ್ರಾವನ್ನ ಕಿಡಿಗೇಡಿಗಳು ಇಟ್ಟಿದ್ರು. ಬ್ಲ್ಯಾಕ್ ಮೇಲ್ನಲ್ಲಿ ಬಂದ ಹಣ, ಆ ಹಣದಲ್ಲಿ ಮನೆ ಕಟ್ಟಬೇಕು ಅಂತ ಈ ವಿನೋದ್ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದು ಪೊಲೀಸರ ತನಿಖೆ ಸಂದರ್ಭದಲ್ಲಿ ತಿಳಿದು ಬರ್ತಾ ಇದೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಆರೋಪಿ ವಿನೋದ್ ಬಾಯ್ಬಿಟ್ಟಂತಹ ಸತ್ಯಗಳು ಏನೇನು, ಯಾವ ಉದ್ದೇಶದಿಂದ ಈ ರೀತಿ ಮಾಡಿದ್ರಂತೆ? ಹೌದು ವಿನಾ, ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನ ಕೆಡ್ಡಾಕೆ ಕೆಡೋಕೆ 4 ಕೂಡಿ ಒಂದು ಷಡ್ಯಂತ್ರವನ್ನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಅಧಿಕಾರಿ ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಅವರ ಮನೆಗೆ ನುಗ್ಗಿ, ಅಂದ್ರೆ ಅವ್ರ ಕಚೇರಿಗೆ ಹೋಗಂತಕ್ಕಂಥ ಸಂದರ್ಭದಲ್ಲಿ ಕೀಯನ್ನ ತಮ್ಮ ಕಿಟಕಿಯಲ್ಲಿ ಎತ್ತು ಹೋಗ್ತಿದ್ರು. ಈ ಸಂಗತಿಯನ್ನ ವಿನೋದ್ಗೆ ಗೊತ್ತಿತ್ತು. ಹೀಗಾಗಿ ಆತ ನಕಲಿ ಪತ್ರಕರ್ತರಿಗೆ ಆ ಮಾಹಿತಿಯನ್ನ ಸಂದೇಶವನ್ನು ರವಾನಿಸಿದ. ಬಳಿಕ ಅಧಿಕಾರಿ ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಮನೆ 8 ಕಡೆ ರಹಸ್ಯ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ರು. ಬಳಿಕ ಮಹಿಳೆಯ ಖಾಸಗಿ ಕ್ಷಣಗಳನ್ನ ಆ ಎಲ್ಲಾ ರಹಸ್ಯ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಬಳಿಕ 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅನ್ನ ಮಾಡಿದ್ರು. ನೀವು ಏನಾದ್ರೂ ಹಣ ಕೊಡದೇ ಇದ್ರೆ ನಿಮ್ಮನ್ನ ನಾವು ಈ ಎಲ್ಲಾ ವಿಡಿಯೋಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ, ಮಾಧ್ಯಮಗಳಿಗೆ ಕೊಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ರು. ಬಳಿಕ ಮಹಿಳಾ ಅಧಿಕಾರಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಭೂಷರ್ಗೆ ಹೋಗಿ ದೂರನ್ನ ಕೊಟ್ರು. ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನ ಬಹಿರಂಗಪಡಿಸಬೇಡಿ, ಬದಲಾಗಿ ಏನು ಈ ಒಂದು ನಮಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಿರುವಂತ ಕಿರುಕುಳ ಕೊಡ್ತಾರ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡ್ಕೊಂಡ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಬೆಳಗಾವಿ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿ 3 ಆರೋಪಿಗಳಾದ್ರು ಪತ್ರಕರ್ತರ ಸೋಗಿನಲ್ಲಿದ್ದಂತ 3 ಆರೋಪಿಗಳನ್ನ ಬಂಧಿಸಿದ್ರು. ಬಳಿಕ ವಿಚಾರಣೆಯನ್ನ ಮುಂದುವರಿಸಿದಾಗ ಈ ಒಂದು ಷಡ್ಯಂತ್ರಕ್ಕೆ ಸರ್ಕಾರಿ ನೌಕರನು ಕೂಡ ಸಾಥ್ ನೀಡಿದ್ದ ಅನ್ನೋದು ಈಗ ತನಿಖೆಯಿಂದ ಬಹಿರಂಗ ಬಂದಿರುವಂತದ್ದು. ಆ ಮಹಿಳಾ ಅಧಿಕಾರಿ ಕಚೇರಿಯಲ್ಲಿ ಡಿ ದರ್ಜೆಯ ನೌಕರಾಗಿ ಕೆಲಸ ಮಾಡ್ತಕ್ಕಂತ ವಿನೋದ್ ಟಿನನ್ನ ಈಗ ಬಂಧಿಸಿರುವಂತದ್ದು. ಬಂಧಿಸಿ ಆತನನ್ನು ಕೂಡ ಜೈಲಿಗೆ ಕಳಿಸಿರುವಂತದ್ದು. ಈ ಒಂದು ಬಂದಂತ ಹಣದಲ್ಲಿ ವಿನೋದ್ಗೆ 40%, ಉಳಿದ ಹಣ 60% ಈ 3 ಆರೋಪಿಗಳಿಗೆ ಅಂತೇಳಿ ಮಾತುಕತೆ ಆಗಿತ್ತು. ಹೀಗಾಗಿ ಬೇಗನೆ ಶ್ರೀಮಂತ ಆಗ್ಬೇಕು, ಬೆಳಗಾವಿಯಲ್ಲಿ ಒಂದು ಮನೆ ಕಟ್ಕೋಬೇಕು ಅಂತೇಳಿ ಆಚೆಗೆ ಬಿದ್ದಂತಹ ವಿನೋದ್ ಈಗ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮಹಿಳಾ ಅಧಿಕಾರಿಯ ಬ್ಲಾಕ್ ಮೇಲ್ ಪ್ರಕರಣ ಸಂಬಂಧಪಟ್ಟಂಗೆ ಮಾಳಮಾರುತಿ ಪೊಲೀಸರು ಈಗ 4 ಬಂಧಿಸಿದಂತ ಆಗಿರುವಂತದ್ದು. ಈಗ ವಿನೋದ್ನ ಫೋನ್ ಅನ್ನ ಜಪ್ತಿ ಮಾಡಿಕೊಂಡು ಆತ ಯಾರ್ಯಾರ ಜೊತೆಗೆ ಸಂಭಾಷಣೆ ಮಾಡಿದೆ, ಯಾರ್ಯಾರ ಜೊತೆಗೆ ಸಂಪರ್ಕ ಹೊಂದಿದ್ದ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಈ ಮಹಿಳಾ ಅಧಿಕಾರಿಯ ಬ್ಲಾಕ್ ಮೇಲ್ ಪ್ರಕರಣ ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿ ವಲಯದಲ್ಲಿ ದೊಡ್ಡ ಸಂಚಲನಕ್ಕೂ ಕೂಡ ಕಾರಣವಾಗಿರುವಂತದ್ದು. ಸಾಕಷ್ಟು ಅಧಿಕಾರಿಗಳು ಕೂಡ ಈಗ ಫೋನ್ ಹಚ್ಚಿ ನಮಗೂ ಕೂಡ ಈ ರೀತಿ ಕಿರುಕುಳ ಆಗಿದೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಪೊಲೀಸರಿಗೆ ಮನವಿಯನ್ನ ಮಾಡ್ಕೊತಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ವೀನಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.